ಪ್ರೀತಿಯ ದೇವ ಮಗುವೆ, ನಿಮ್ಮೆಲ್ಲರನ್ನ ಯೇಸುವಿನ ನಾಮದಲ್ಲಿ ನಾವು ವಂದಿಸ್ತಾ ಇದ್ದೇವೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಪ್ರೈಸ್ ದ ಲಾರ್ಡ್. ಹೌದು ಮಗುವೆ, ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟರು ಎಂಬುದಾಗಿ ನಾವು ನೋಡ್ತಿದ್ದೇವೆ. ಅದಕ್ಕಾಗಿ ತನ್ನ ಒಬ್ಬನೇ ಮಗನನ್ನ, ಯೇಸುವನ್ನ ಈ ಲೋಕದಲ್ಲಿ ಕಳುಹಿಸಿಕೊಟ್ಟರು. ಯೇಸು ಸ್ವಾಮಿಯವರು ತನ್ನ ಮಹಿಮಾ ಪದವಿಯನ್ನ, ಅವರ ಒಂದು ಮಹಾ ಪರಿಶುದ್ಧವಾದಂತ ಸ್ಥಳವನ್ನ ಅವರು ತ್ಯಜಿಸಿ ಈ ಲೋಕದಲ್ಲಿ ಮಾನವನಾಗಿ ಜನಿಸಿದ್ದು ನನಗಾಗಿ ನಿನಗಾಗಿ ಮಗುವೆ. ಅಷ್ಟು ಸುಲಭವಾಗಿರ್ಲಿಲ್ಲ. ದೇವಾದಿ ದೇವನ ಈ ಲೋಕದಲ್ಲಿ ಬರುವಂತದ್ದು ಅದು ದೊಡ್ಡ ಕಾರ್ಯವಾಗಿತ್ತು ಮಗುವೆ. ಆದರೆ ಒಂದೇ ಒಂದು ಸ್ವಾಮಿಯ ಒಂದು ಆಲೋಚನೆ ಆಗಿತ್ತು, ನನ್ನ ಮಕ್ಕಳಲ್ಲಿ ಒಬ್ಬರಾದರೂ ನಾಶವಾಗಬಾರದೆಂಬುದಾಗಿ. ಅವರು ಈ ಲೋಕದಲ್ಲಿ ಬಂದು ಮಾನವನ ಹಾಗೆ ಪಡಬಾರದ ಕಷ್ಟಗಳಲ್ಲಿ, ಪಾಪಿಗಳ ಮಧ್ಯದಲ್ಲಿ ಅವರು ಜೀವಿಸಬೇಕಾಗಿತ್ತು ಮಗುವೆ. ಕಾರಣ ಏನು ಗೊತ್ತಾ? ಯೇಸು ಸ್ವಾಮಿ ಅವರು ನನ್ನ ಮೇಲೆ ನಿನ್ನ ಮೇಲೆ ಇಟ್ಟಂತ ಅಪಾರವಾದ ಪ್ರೀತಿ ಮಗುವೆ. ಈ ಲೋಕದಲ್ಲಿ ಯಾರು ಕೂಡ ನಿನ್ನನ್ನ ಯೇಸುವಿನ ಹಾಗೆ ಪ್ರೀತಿಸಲು ಸಾಧ್ಯವಿಲ್ಲ. ಈ ದಿನವೆಲ್ಲ ನಾವು ಧ್ಯಾನ ಮಾಡೋಣವ, ದೇವರೇ, ಅಂತಹ ಮಹಿಮಾ ಪದವಿಯನ್ನ ನನಗಾಗಿ ನೀನು ತ್ಯಜಿಸಿ, ಆಕಾಶ ನಿಮ್ಮ ಸಿಂಹಾಸನ, ಈ ಭೂಮಿ ನಿನ್ನ ಪಾದಪೀಠವಾಗಿದ್ದಾಗಲೂ ಕೂಡ ನೀನು ನನಗಾಗಿ ಲೋಕದಲ್ಲಿ ಮನುಷ್ಯನಾಗಿ ನೀನು ಜನಿಸಿದೆಯಲ್ಲಪ್ಪ ಎಂಬುದಾಗಿ ದೇವರು ಮಾಡಿದ ತ್ಯಾಗವನ್ನ ನಾವು ನೆನಪು ಮಾಡಿಕೊಳ್ಳೋಣ ಮಗುವೆ. ದಯಮಾಡಿ ಸಿದ್ಧವಾಗ್ರಿ. ಪ್ರತಿದಿನ ನಾವು ಒಂದೊಂದು ವಿಡಿಯೋವನ್ನ ನಾವು ಅಪ್ಲೋಡ್ ಮಾಡ್ತಿದ್ದೇವೆ. 40 days ನಾವು ದೇವರೊಂದಿಗೆ ನಡೆಯೋಣ. ದೇವರು ಮಾಡಿದ ಅದ್ಭುತವಾದ ಕಾರ್ಯಗಳನ್ನ, ಶ್ರಮೆಗಳನ್ನ ನಾವು ನೆನಪಿಗೆ ತಂದುಕೊಂಡು ಕ್ರಿಸ್ತನಿಗಾಗಿ ಜೀವಿಸೋಣ ಮಗುವೆ. ಆಮೇನ್. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಅಪ್ಪ, ಕಲ್ವಾರಿ ಶಿಲುವೆ ಮೇಲೆ ನನ್ನ ಪಾಪವನ್ನ, ನನ್ನ ದ್ರೋಹವನ್ನ, ನನ್ನ ದುಃಖವನ್ನ, ನನ್ನ ಶ್ರಮೆಯನ್ನ ನೀನು ಹೊತ್ತುಕೊಂಡದಕ್ಕಾಗಿ ಸ್ತೋತ್ರ. ನನಗೆ ನೀನು ಜಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಅಪ್ಪ. ನಂಬಿಕೆಯನ್ನು ಕೊಟ್ಟ ದೇವರೇ ಸ್ತೋತ್ರ. ನನಗಾಗಿ ಅಪ್ಪ ಮನುಷ್ಯನಾಗಿ ನೀನು ಲೋಕದಲ್ಲಿ ಜನಿಸಿದ್ದಕ್ಕಾಗಿ ಸ್ತೋತ್ರ. ನೀವು ಮಾಡಿದೆಲ್ಲ ತ್ಯಾಗಕ್ಕಾಗಿ ಸ್ತೋತ್ರ ಯಪ್ಪ. ವಾಕ್ಯವನ್ನ ಕೇಳಿಸಿಕೊಂಡ ಪ್ರತಿಯೊಂದು ಮಗುವನ್ನ ಆಶೀರ್ವಾದ ಮಾಡ್ರಿ ಎಂದು ನಾವು ಬೇಡ್ತೇವೆ. ನಿನ್ನ ಪಾದೆಲ್ಲ ಮನ ಸಮರ್ಪಿಸಿ ದಿನವಿಡೀ ನಿನ್ನ ಭಯಭಕ್ತಿ ನಾವು ಮುನ್ನಡೆಯಲು ಸಹಾಯ ಮಾಡ್ರಿ ಎಂದು ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವಪ್ಪ. ಆಮೇನ್.